ರಕ್ಷಿಸು ಸುಜನರ, ಶಿಕ್ಷಿಸಿ ದುರುಳರ ರಕ್ಷಿಸು ಸುಜನರ. ವೇದವ ರಕ್ಷಿಸಲು ಮತ್ಸ್ಯಾವತಾರ, ಮಂದರೋದ್ಧಾರಕ್ಕೆ ಕೂರ್ಮಾವತಾರ, ಧರಣಿಗೆ ಪೊರೆಯಲು ವರಹಾವತಾರ, ಪಾಲಕ ಜನಿಸಲು ನರಸಿಂಹನವತಾರ, ಪಾಲಕ ಜನಿಸಲು ನರಸಿಂಹನವತಾರ. ಧರ್ಮಾವತಾರಿ ಹೇ ಪುರುಷೋತ್ತಮ, ಶಿಕ್ಷಿಸಿ ದುರುಳರ ರಕ್ಷಿಸು ಸುಜನರ, ಶಿಕ್ಷಿಸಿ ದುರುಳರ ರಕ್ಷಿಸು ಸುಜನರ. ವಾಮನನಾಗಿ ಬಲಿಯನ್ನು ಉದ್ಧರಿಸಿ ಭಾರ್ಗವ ನೀನಾಗಿ ಭೂಭಾರ ಕಳೆದೆ, ಶ್ರೀರಾಮಚಂದ್ರನಾಗಿ ದಶಶಿರ ದೈತ್ಯನ ಹಸುವ ನಿಂಟಿದ ಅಮರ ಪ್ರತಾಪಿ, ಹಸುವ ನಿಂಟಿದ ಅಮರ ಪ್ರತಾಪಿ. ಧರ್ಮಾವತಾರಿ ಹೇ ಪುರುಷೋತ್ತಮ, ಶಿಕ್ಷಿಸಿ ದುರುಳರ ರಕ್ಷಿಸು ಸುಜನರ, ಶಿಕ್ಷಿಸಿ ದುರುಳರ ರಕ್ಷಿಸು ಸುಜನರ. ಧರ್ಮರಾಜ್ಯದ ಸ್ಥಾಪಕ ನೀನೆ, ಸಮರ ಕಲೆಯಾಗಿ ಸಲಹಯ್ಯ ಪ್ರಭುವೆ. ದ್ವಾಪರ ಯುಗವಿಂದು ಅಂತ್ಯ ಕಂಡಿರಲು, ಕಲಿ ಮಹಾಪುರುಷ ಧಾವಿಸುತ್ತಿರಲು, ಕಲಿ ಮಹಾಪುರುಷ ಧಾವಿಸುತ್ತಿರಲು. ಧರ್ಮಾವತಾರಿ ಹೇ ಪುರುಷೋತ್ತಮ, ಶಿಕ್ಷಿಸಿ ದುರುಳರ ರಕ್ಷಿಸು ಸುಜನರ, ಶಿಕ್ಷಿಸಿ ದುರುಳರ ರಕ್ಷಿಸು ಸುಜನರ, ಶಿಕ್ಷಿಸಿ ದುರುಳರ ರಕ್ಷಿಸು ಸುಜನರ, ಶಿಕ್ಷಿಸಿ ದುರುಳರ ರಕ್ಷಿಸು ಸುಜನರ. परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे. ಎಂಬ ಗೀತಾಮೃತವಾಣಿ ನುಡಿಯಲಿರುವ ನಾನು ಅದರ ತಾತ್ಪರ್ಯವನ್ನೇ ಮರೆತು ಮೈಮರೆತಿರುವಾಗ, ನನ್ನ ಪ್ರಾಣಪ್ರಿಯನಾದ ಮುರುಳಿಯು ತನ್ನ ನಾದದಿಂದ ನನ್ನ ಅವತಾರದ ಉದ್ದೇಶವನ್ನು ಜಾಗೃತಗೊಳಿಸುತ್ತಿದ್ದಾನೆ. ಯೌವನವು ಕಳೆದು ವಾರ್ಧಿಕ್ಯದ ಮೊದಲ ಹಂತದಲ್ಲಿರುವಾಗಲೇ ನನ್ನ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿದೆ. ಆದರೆ ಮುಂದೊದಗಲಿರುವ ಭೀಷಣ ಮಹಾಯುದ್ಧದಲ್ಲಿ ನಾನಾದರೂ ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪರವಾಗಿಯೂ ಕಾದಾಡುವುದಿಲ್ಲವಾದರೂ ಕುರುಕ್ಷೇತ್ರದ ಯುದ್ಧದ ಸೂತ್ರವು ನನ್ನ ಕೈಯಲ್ಲಿ ನಲಿದು ಚದುರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ನಿಯಂತ್ರಿಸಿ ವಿಭಿನ್ನ ಕೃಷ್ಣನಾಗಿ ನನ್ನ ಅವತಾರದ ಉದ್ದೇಶವನ್ನು ಪೂರ್ಣಗೊಳಿಸುವೆ. ಮುಕುಂದ, ಸಮಸ್ತ ಸೃಷ್ಟಿಯನ್ನೇ ನಲಿಸಿದ ನಿನ್ನ ಮಧುರ ವೇಣುವಾದನದಲ್ಲಿ ಹೊರಹೊಮ್ಮಿದ ನೀನಾದದಿಂದ ಬ್ರಹ್ಮಾಂಡವೇ ಕಂಪಿಸಿದಂತಾಗಿದೆ. ಮುಂದೊದಗಬಹುದಾದಂತಹ ಭೀಷಣ ದುರಂತವನ್ನು ಸ್ಮರಿಸಿ ನಿನ್ನಲ್ಲಿಗೆ ಬಂದೆ. ಈಗಾಗಲೇ ಕಲಿ ಮಹಾಪುರುಷನು ತನ್ನ ಆಗಮನಕ್ಕಾಗಿ ಸಜ್ಜಾಗುತ್ತಿರುವ ಸಂದರ್ಭದಲ್ಲಿ ಇಷ್ಟೊಂದು ಘೋರ ಬೀಭತ್ಸ ಅನಿವಾರ್ಯವೇ? ದ್ವಾಪರ, ನೀನು ಯುಗ ಪುರುಷ. ಯುಗ ಧರ್ಮದ ಕರ್ತವ್ಯವನ್ನು ಆಚರಿಸಿ ಪಾಲಿಸುವುದಷ್ಟೇ ನಿನ್ನ ಕರ್ಮ. ಅಂತ್ಯಬುದಯಗಳ ಮರ್ಮದ ಪರಿವೆ ನಿನಗೇಕೆ? ಮಾಧವ, ಹೌದು, ನೀನು ಕೇವಲ ನಿಮಿತ್ತ ಮಾತ್ರವಷ್ಟೇ. ನಡೆಸುವವನು ನಾನು. ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆಗೆ ಇದೀಗ ತತ್ಸಮಯ. ದುಷ್ಟರ ಸಂಹಾರವಾಗಿ
ಭರತ ವರ್ಷದಲ್ಲೇ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯ ಸ್ಥಾಪನೆಗೆ ಮಹಾಸಂಗ್ರಾಮ ಅನಿವಾರ್ಯ. ಅದರ ಸಲುವಾಗಿ ಅಸಂಖ್ಯಾತ ಅಮಾಯಕರ ಮಾರಣ ಹೋಮವೇ, ಪ್ರಪಂಚದ ಅನಂತ ಪ್ರಳಯವೇ, ಶಾಂತಿ ಮಾರ್ಗವಿಲ್ಲವೇ? ದ್ವಾಪರ, ಶಾಂತಿಯಿಂದ ಸೃಷ್ಟಿಯು ಎಂದಿಗೂ ವಿಕಾಸವಾಗಲಾರದು. ಪುರಾತನದ ಅಳಿವೆ ನೂತನ ಆವಿಷ್ಕಾರಕ್ಕೆ ನಾಂದಿ. ಇದೀಗ ಆರ್ಯಾವರ್ತದಲ್ಲಿ ಮಾನವನೇ ಮಾನವ ಜಾತಿಯ ಪರಮಶತ್ರು. ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸಲು ಮಹಾಯುದ್ಧ ಅನಿವಾರ್ಯ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾದಿತ್ಯವೂ ಹೆಚ್ಚಿ ಅಧರ್ಮದ ರೋಗವು ಅಂಕುರಿಸಿದೆ. ಅದನ್ನು ಸಂಪೂರ್ಣವಾಗಿ ನಾಶಪಡಿಸದ ಹೊರತು ಧರ್ಮ ಸಂಸ್ಥಾಪನೆಯಾಗದು. ಮಾಧವ, ಇದರಿಂದ ಧರ್ಮ ಸಂಸ್ಥಾಪನಾಚಾರ್ಯನೆಂಬ ನಿನ್ನ ಅಖಂಡ ಕೀರ್ತಿಗೆ ಕಳಂಕವಲ್ಲವೇ? ದ್ವಾಪರ, ಕೀರ್ತಿ ಅಪಕೀರ್ತಿಗಳ ಗೊಡವೆ ನಿನಗೇಕೆ? ಪಾಲಿಸುವುದಷ್ಟೇ ನಿನ್ನ ಕರ್ಮ. ನೀನು ಮಾನವನು ಆತ್ಮಶಕ್ತಿ. ಮಾಧವ, ನಿನ್ನ ಉದ್ದೇಶವೇನೋ ಅಮೋಘವೇ. ಆದರೆ ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದಂತಹ ಅಚಿಂತ್ಯ ಹತ್ಯಾಕಾಂಡವೇ ಜರುಗಿ ಕೃತ ತ್ರೇತಾಯುಗಗಳ ಭವ್ಯತೆಯನ್ನೇ ಮೀರಿ ವೈಭವೀಕರಿಸಿದ ದ್ವಾಪರ ಯುಗದ ವೈಭವ ಸರ್ವನಾಶವಾಗುವುದು. ನನ್ನ ಅಧಿಕಾರ ದುರಂತಮಯದಲ್ಲಿ ಅಂತ್ಯಗೊಳ್ಳುವಾಗ ಕಲಿ ಮಹಾಪುರುಷನಿಗೆ ಹೇಗೆ ಅಧಿಕಾರ ಹಸ್ತಾಂತರಿಸಲಿ? ಅಳಿದುಳಿದ ಭಗ್ನಾವಶೇಷಗಳನ್ನು ತೋರಿಸಿ ಹೇಗೆ ಬಣ್ಣಿಸಲಿ? ಇವೇ ನನ್ನ ಆಳ್ವಿಕೆ ಭವ್ಯ ಪರಂಪರೆಗಳೆಂದು. ಯುಗದ ಮಹಾವ್ಯಕ್ತಿಗಳು ಯಾರೆಂದು ಕೇಳಿದರೆ ರಣಕ್ಷೇತ್ರದ ಮಡಿಲ ಉಡಿಯ ಹೆಣ ಬಣವೆಗಳ ರಾಶಿಯಲ್ಲಿ ಬಿದ್ದಿರುವ ಮಹಾವೀರರ ಅಸ್ಥಿಗಳನ್ನು ತೋರಿಸಿ ಇವರೇ ಮಹಾವ್ಯಕ್ತಿಗಳೆಂದು ಹೇಳಲೇ? ಓಹೋ ದ್ವಾಪರ, ನಿನ್ನ ಆಳ್ವಿಕೆ ಮುಗಿತು ತಿರಿಯ ನಗಲುವ ಮುನ್ನ ನೆತ್ತರದಿ ಕಾಲ್ತೊಳೆದು ಆಹ್ವಾನಿಸಬೇಕೇ ಕಲಿ ಮಹಾಪುರುಷನನ್ನು? ಇದೆಂತಹ ದುರ್ಗತಿ! ದ್ವಾಪರ, ಚಿಂತಿಸದಿರು. ನನ್ನ ಅವತಾರದ ಉದ್ದೇಶ ನೀನರಿಯೆ. ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಧೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆದು ಕುರುಕ್ಷೇತ್ರದ ಧೂಳಿನ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ಸುಸಜ್ಜಿತವಾಗಿ ಸಜ್ಜುಗೊಳಿಸಿ ಪುಣ್ಯದ ಬೀಜವನ್ನು ಬಿತ್ತುವೆನು. ಆ ಬೀಜವು ಅಂಕುರಿಸಿ ಹೆಮ್ಮರವಾಗಿ ನ್ಯಾಯ, ಧರ್ಮ, ರಾಜನೀತಿ, ದರ್ಶನ, ವಿಜ್ಞಾನ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. 3 ಯುಗಗಳಲ್ಲೂ ಕಾಣದ ಮುಂಬೆಳಕು ಮೂಡುವುದು ಮುಂಬರುವ ಕಲಿಯ ಆಳ್ವಿಕೆಯಲ್ಲಿ. ಅವನೇ ಧನ್ಯಾತ್ಮನು. ಮಾಧವ, ನಿಜವೇ ನಾನೂ ಸಹ ಧನ್ಯ. ಧರ್ಮ ಸಂಸ್ಥಾಪನಾಚಾರ್ಯನ ಮಹತ್ ಸಾಧನೆಗೆ ಇನ್ನು ಮಹಾಸಂಗ್ರಾಮ ಸನ್ನದ್ಧಾಗಲಿ. ಹೌದು, ಭರತ ವರ್ಷದಲ್ಲೇ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯ ಸ್ಥಾಪನೆಗೆ ಮಹಾಸಂಗ್ರಾಮ ಅನಿವಾರ್ಯ. ಪಾರ್ಥ, ಏಕೆ ನಿರುತ್ಸಾಹ? ಕುರುಕ್ಷೇತ್ರದ ರಣರಂಗದಲ್ಲಿ
ಕೌರವನ ಚದುರಂಗ ಬಲ ಸೈನ್ಯ ಈ ದಿನ ಪ್ರಚಂಡ ಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಸಜ್ಜಾಗಿದೆ. ಕೌರವನ ಮಹಾಸೇನಾಧಿಪತಿ ಭೀಷ್ಮರು ರಣಕಹಳೆಯನ್ನು ಮುಳುಗಿಸಲು ಕಾಯುತ್ತಿರುವಾಗ ನೀನೇಕೆ ರಣರಂಗದಿಂದ ದೂರ ಸರಿಯ ಬಂದಿರುವೆ? ಮಾಧವ, ರಾಜ್ಯದ ಮೇಲಿನ ಅಭಿಲಾಷೆಯಿಂದ ಗುರು ಹಿರಿಯರ ಬಂಧು ಬಾಂಧವರ ಜ್ಞಾತಿ ಒದಗೆ ಮನಮಾಡಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡುವುದೇ ಅದು ನನ್ನಿಂದಾಗದು. ಇದೇನು ಪಾರ್ಥ, ಇದು ನಿನ್ನ ಪತನವೋ ಅಥವಾ ಉತ್ಥಾನವೋ? ಮಹಾಕ್ಷತ್ರಿಯನಾದ ನೀನು ಅನಾರ್ಯನಂತೆ ವರ್ತಿಸಿ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿದು ಹೇಳಿ ಎಂಬ ನಿಂದನೆಗೆ ಗುರಿಯಾಗುವೆಯಾ? ಜನಾರ್ದನ, ಪಾಪದ ಭೀತಿಯಿಂದ ಯುದ್ಧ ವಿಮುಖರಾಗಿರುವೆನೇ, ಪರಂತು ನಾನು ಹೇಡಿಯಲ್ಲ. ಬಂಧು ಬಾಂಧವರ ನರಮೇಧ ನನ್ನಿಂದಾಗದು. ಯುದ್ಧವು ಕ್ಷತ್ರಿಯನ ಕ್ಷಾತ್ರಧರ್ಮವೇ. ಆದರೆ ನಾನು ಆ ಧರ್ಮವನ್ನೇ ತ್ಯಜಿಸುತ್ತೇನೆ. ತ್ಯಜಿಸುವ ಹಕ್ಕು ನಿನಗೆಲ್ಲಿಯದು ಪಾರ್ಥ? ಧರ್ಮ ಅಧರ್ಮಗಳ ಗೊಡವೆ ನಿನಗೇಕೆ? ಪಾಲಿಸುವುದಷ್ಟೇ ನಿನ್ನ ಕರ್ಮ. ನೀನು ಯುದ್ಧ ವಿಮುಖನಾದರೆ ಅಪಕೀರ್ತಿಗೆ ಭಾಜನ ನೆಲೆಸುವೆ. ಅದು ಮರಣಕ್ಕಿಂತಲೂ ಘೋರ. ಅಜ್ಞಾನದಿಂದ ಕರ್ಮ ಭ್ರಷ್ಟನಾಗಬೇಡ. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ. ಫಲಗಳು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕರ್ಮಾಚರಣೆ ಮಾಡುವುದೇ ಅವನ ಕರ್ತವ್ಯ. ಅದರಂತೆ ನೀನೀಗ ಕರ್ಮ ತತ್ಪರನಾಗು. ಕೇಶವ, ನಿಮ್ಮ ದಿವ್ಯವಾಣಿಯ ಮಹಾಸಾರ ನನ್ನ ನಿರ್ದಿಷ್ಟ ಕರ್ಮವೇನೆಂಬುದನ್ನು ಜಾಗೃತಗೊಳಿಸಿತು. ಆದರೆ ಸ್ವಜನ ವಧೆಯ ನರಭೇದಕ್ಕೆ ನನ್ನ ಮನ ಸಮ್ಮತಿಸುತ್ತಿಲ್ಲ. ಗಾಂಡೀವಿ, ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ ಯೌವನಾದಿತ್ಯಾದಿ ಅವಸ್ಥೆಗಳು ಹೇಗೆ ಪ್ರಾಪ್ತವಾಗುವವೋ ದೇಹಾಂತರ ಪ್ರಾಪ್ತಿಯೂ ಸಹ ಅಷ್ಟೇ ಸಹಜ. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಹದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣ, ಮೃತನಿಗೆ ಪುನರ್ಜನ್ಮ ಮೊದಲೇ ನಿಶ್ಚಿತ. ನಾವು ಸಹ ಪುನರ್ಜನ್ಮ ಗ್ರಹಣರೇ. ವಿಶ್ವಾಂಬರ, ನಿಮ್ಮ ಅಮೃತವಾಣಿಯ ಮಹಾಸಾರ ನನ್ನ ಮನಸ್ಸು ಹೃದಯದ ಅಂಧಕಾರವನ್ನು ಹರಿಸಿತು. ಆದರೆ ಯುದ್ಧವು ಯೋಧನ ನಿರ್ದಿಷ್ಟ ಕರ್ಮವೇ ಆದರೆ ನಾನದನ್ನು ಪಾಲಿಸುತ್ತೇನೆ. ಇದರಿಂದ ಧರ್ಮ ನಾಶವೋ ಧರ್ಮ ರಕ್ಷಣೆಯೋ ನಾನರಿಯೆ. ಇದೆಲ್ಲವೂ ನಿನ್ನ ಆಣತಿ. ಆದರೆ ನೀನಾರು ದೇವ? ನಾನು ಜನ್ಮ ಜರಾರಹಿತನು, ಅವ್ಯಾತ್ಮಕನು, ಪಂಚಭೂತಗಳಿಗೊಡೆಯನು. ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೇರಿತವಾಗಿರುವುದು. ನಾನು ಮಾಯಾರೂಪಿ, ಜಲದಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರವು ನಾನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲಿ ಒಂದು ಅಲ್ಪಾಂಶವೇ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳಿಗೆ ಕಾರಣ. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಶಕ್ತಿಯನ್ನು ವರ್ಧಿಸುವೆನು. ವಾಯುರೂಪಿಯಾಗಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ನಡೆಸಿ ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ಕರಾಳ ಕಾಲ ಸ್ವರೂಪನೇ ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತರನ್ನು ಒಂದೇ ಬಾರಿ ಆಪೋಷಣೆ ಮಾಡಿ ಉದರದಲ್ಲಿ ಧರಿಸಿಕೊಂಡಿದೆ. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಷ್ಟೇ.
ಕರ್ಮ ತತ್ಪರನಾಗಿ ನಿನ್ನ ಕರ್ಮವನ್ನು ಪಾಲಿಸು. ಆಜ್ಞೆ ಮಾಧವ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪಾರ್ಥ, ಏಕೆ ನಿರುತ್ಸಾಹ? ಕುರುಕ್ಷೇತ್ರದ ರಣರಂಗದಲ್ಲಿ ಕೌರವನ ಚದುರಂಗ ಬಲ ಸೈನ್ಯ ಈ ದಿನ ಪ್ರಚಂಡ ಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಸಜ್ಜಾಗಿದೆ. ಕೌರವನ ಮಹಾಸೇನಾಧಿಪತಿ ಭೀಷ್ಮರು ರಣಕಹಳೆಯನ್ನು ಮುಳುಗಿಸಲು ಕಾಯುತ್ತಿರುವಾಗ ನೀನೇಕೆ ರಣರಂಗದಿಂದ ದೂರ ಸರಿಯ ಬಂದಿರುವೆ? ಮಾಧವ, ರಾಜ್ಯದ ಮೇಲಿನ ಅಭಿಲಾಷೆಯಿಂದ ಗುರು ಹಿರಿಯರ ಬಂಧು ಬಾಂಧವರ ಜ್ಞಾತಿ ಒದಗೆ ಮನಮಾಡಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡುವುದೇ ಅದು ನನ್ನಿಂದಾಗದು. ಇದೇನು ಪಾರ್ಥ, ಇದು ನಿನ್ನ ಪತನವೋ ಅಥವಾ ಉತ್ಥಾನವೋ? ಮಹಾಕ್ಷತ್ರಿಯನಾದ ನೀನು ಅನಾರ್ಯನಂತೆ ವರ್ತಿಸಿ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿದು ಹೇಳಿ ಎಂಬ ನಿಂದನೆಗೆ ಗುರಿಯಾಗುವೆಯಾ? ಜನಾರ್ದನ, ಪಾಪದ ಭೀತಿಯಿಂದ ಯುದ್ಧ ವಿಮುಖರಾಗಿರುವೆನೇ, ಪರಂತು ನಾನು ಹೇಳಿಯಲ್ಲ. ಬಂಧು ಬಾಂಧವರ ನರಮೇಧ ನನ್ನಿಂದಾಗದು. ಯುದ್ಧವು ಕ್ಷತ್ರಿಯನ ಕ್ಷಾತ್ರ ಧರ್ಮವೇ. ಆದರೆ ನಾನು ಆ ಧರ್ಮವನ್ನೇ ತ್ಯಜಿಸುತ್ತೇನೆ. ತ್ಯಜಿಸುವ ಹಕ್ಕು ನಿನಗೆಲ್ಲಿಯದು ಪಾರ್ಥ? ಧರ್ಮ ಅಧರ್ಮಗಳ ಗೊಡವೆ ನಿನಗೇಕೆ? ಪಾಲಿಸುವುದಷ್ಟೇ ನಿನ್ನ ಕರ್ಮ. ನೀನು ಯುದ್ಧ ವಿಮುಖನಾದರೆ ಅಪಕೀರ್ತಿಗೆ ಭಾಜನ ನೆನೆಸುವೆ. ಅದು ಮರಣಕ್ಕಿಂತಲೂ ಘೋರ. ಅಜ್ಞಾನದಿಂದ ಕರ್ಮ ಭ್ರಷ್ಟನಾಗಬೇಡ. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ. ಫಲಗಳು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕರ್ಮಾಚರಣೆ ಮಾಡುವುದೇ ಅವನ ಕರ್ತವ್ಯ. ಅದರಂತೆ ನೀನೀಗ ಕರ್ಮ ತತ್ಪರನ. ಕೇಶವ, ನಿಮ್ಮ ದಿವ್ಯವಾಣಿಯ ಮಹಾಸಾರ ನನ್ನ ನಿರ್ದಿಷ್ಟ ಕರ್ಮವೇನೆಂಬುದನ್ನು ಜಾಗೃತಗೊಳಿಸಿತು. ಆದರೆ ಸ್ವಜನ ವಧೆಯ ನರಭೇದಕ್ಕೆ ನನ್ನ ಮನ ಸಮ್ಮತಿಸುತ್ತಿಲ್ಲ. ಗಾಂಡೀವಿ, ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ ಯೌವನಾದಿತ್ಯಾದಿ ಅವಸ್ಥೆಗಳು ಹೇಗೆ ಪ್ರಾಪ್ತವಾಗುವವೋ ದೇಹಾಂತರ ಪ್ರಾಪ್ತಿಯೂ ಸಹ ಅಷ್ಟೇ ಸಹಜ. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಹದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣ, ಮೃತನಿಗೆ ಪುನರ್ಜನ್ಮ ಮೊದಲೇ ನಿಶ್ಚಿತ. ನಾವು ಸಹ ಪುನರ್ಜನ್ಮ ಗ್ರಹಣರೇ. ವಿಶ್ವಾಂಬರ, ನಿಮ್ಮ ಅಮೃತವಾಣಿಯ ಮಹಾಸಾರ ನನ್ನ ಮನಸ್ಸು ಹೃದಯದ ಅಂಧಕಾರವನ್ನು ಹರಿಸಿತು. ಆದರೆ ಯುದ್ಧವು ಯೋಧನ ನಿರ್ದಿಷ್ಟ ಕರ್ಮವೇ ಆದರೆ ನಾನದನ್ನು ಪಾಲಿಸುತ್ತೇನೆ.
ಇದರಿಂದ ಧರ್ಮ ನಾಶವೋ ಧರ್ಮ ರಕ್ಷಣೆಯೋ ನಾನರಿಯೆ. ಇದೆಲ್ಲವೂ ನಿನ್ನ ಅಣಸಿ. ಆದರೆ ನೀನಾರು ದೇವ? ನಾನು ಜನ್ಮ ಜರಾರಹಿತನು, ಅವ್ಯಾತ್ಮಕನು, ಪಂಚಭೂತಗಳಿಗೊಡೆಯನು. ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೇರಿತವಾಗಿರುವುದು. ನಾನು ಮಾಯಾರೂಪಿ, ಜಲದಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರವು ನಾನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲಿ ಒಂದು ಅಲ್ಪಾಂಶವೇ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳಿಗೆ ಕಾರಣ. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು, ಅಗ್ನಿಮಯನಾಗಿ ಶಕ್ತಿಯನ್ನು ವರ್ಧಿಸುವೆನು, ವಾಯುರೂಪಿಯಾಗಿ ಚಲಿಸುವೆನು, ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸಿ ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ಕರಾಳ ಕಾಲ ಸ್ವರೂಪನೇ ನಾನು. ಈ ಕುರುಕ್ಷೇತ್ರದಲ್ಲಿ ಸಂಹಿಳಿತವಾಗಿರುವ ಸಮಸ್ತರನ್ನು ಒಂದೇ ಬಾರಿ ಆಪೋಷಣೆ ಮಾಡಿ ಉದರದಲ್ಲಿ ಧರಿಸಿಕೊಂಡಿದೆ. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಷ್ಟೇ. ಕರ್ಮ ತತ್ಪರನಾಗಿ ನಿನ್ನ ಕರ್ಮವನ್ನು ಪಾಲಿಸು. ಆಜ್ಞೆ ಮಾಧವ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಎಂತಹ ಅದೃಷ್ಟಹೀನೆಯೇ ನೀನು. ಪ್ರಾಣಿಯೊಂದಿಗೆ ಪಾಣಿಗ್ರಹಣ, ವಿಧವೆ ಪಟ್ಟ, ನಂತರ ಹುಟ್ಟು ಕುರುಡನನ್ನು ಕೈ ಹಿಡಿದ ನೀನು ಒಬ್ಬ ಪ್ರಬುದ್ಧ, ಪ್ರಚಂಡ, ಪ್ರಖಂಡ, ಪ್ರತಿಭಾನ್ವಿತ ಪುತ್ರನನ್ನು ಹೆರದೆ ದುರಹಂಕಾರಿಯ, ದುರ್ಬುದ್ಧಿಯ, ದುರಾಚಾರಿಯ ಮಕ್ಕಳಿಗೆ ಜನ್ಮವಿತ್ತಿಯಲ್ಲೇ ಕೆಲವೆಲ್ಲವೋ ದುರ್ನೀತ, ದುರ್ಜಾತ, ದುರ್ದೈವಿ, ಧೂರ್ತ ದುರ್ಯೋಧನ. ನಿನ್ನ ಮರಣಕ್ಕಾಗಿ ಈ ಕುರುಕ್ಷೇತ್ರ ರಣಕುಂಡವನ್ನು ಹೊತ್ತಿಸುತ್ತಾನೆ. ನಿನ್ನ ಮರಣಕ್ಕೆ ಸಾಕ್ಷಿಯಾಗಲಿರುವುದು ಆ ನೆಲ ಮತ್ತು ವೈಶಂಪಾಯನ ಜಲ. ಎಲ್ಲವೋ ಕುರುಡನ ಕುನ್ನಿಯೇ, ನಾನೆಂದು ನಿನ್ನಪ್ಪನ ಅರಮನೆಗೆ ಕಾಲಿಟ್ಟನೋ ಅಂದೇ ಅಂದೇ ಮಾರಿ ಹೊಕ್ಕ ಮನೆಯಂತಾಯ್ತು ನಿನ್ನಪ್ಪನ ಅರಮನೆ. ಎಲ್ಲವೋ ಕೌರವ ಕುನ್ನಿಯೇ, ಏನೂ ಕಾರಣವಿಲ್ಲದೆ ನನ್ನ 99 ಮಂದಿ ಸಹೋದರರನ್ನು ಕೊಲ್ಲಿಸಿದ
ಪಾಪಿ ಪಾಪಿ ನೀನಲ್ಲವೇ? ಅದರ ಪ್ರತೀಕಾರಕ್ಕಾಗಿ ನಿನ್ನ 99 ಮಂದಿ ಸಹೋದರರನ್ನು ಈ ಕುರುಕ್ಷೇತ್ರ ರಣಮಾರಿಗೆ ಬಲಿ ಕೊಟ್ಟೆ. ನಾಳೆ ಬೆಳಗಾಗುವುದರೊಳಗೆ ಉಳಿದ ನಿನ್ನೊಬ್ಬನನ್ನು ಕೊಲ್ಲಿಸಿ ಉಳಿದ ನನ್ನನುಜರಿಗೆ ಪಿಂಡ ಪ್ರದಾನ ಮಾಡುವೆ. ಕೊಲೆ, ಸುಲಿಗೆ, ಸ್ತ್ರೀ ಅಪಹರಣಾದಿ ವಿಷ ಬೀಜಗಳ ನಿಂದನೆಯನ್ನು ಬಿತ್ತಿ ಈ ಭಾರತ ಭೂಮಿಯಲ್ಲೇ ಸುಡುಗಾಡನ್ನಾಗಿ ಮಾಡಿ ನನ್ನ ಸೇಡಿನ ದೃಶ್ಯತೇರಿಸಿಕೊಂಡೆ. ಈಗ ಕಡೆಯದಾಗಿ ಶ್ರೀಕೃಷ್ಣನನ್ನು ಸಂಧಿಸಿ ನನ್ನ ಜೀವನದ ಅಂತಿಮ ಯಾತ್ರೆಗೆ ಹೊರಟೆ. ಎಲ್ಲವೂ ದುರ್ಯೋಧನ. ಎಂತಹ ಅದೃಷ್ಟಹೀನೇ ನೀನು. ಪ್ರಾಣಿಯೊಂದಿಗೆ ಪಾಣಿಗ್ರಹಣ, ವಿಧವೆ ಪಟ್ಟ, ನಂತರ ಹುಟ್ಟು ಕುರುಡನನ್ನು ಕೈ ಹಿಡಿದ ನೀನು ಒಬ್ಬ ಪ್ರಬುದ್ಧ, ಪ್ರಚಂಡ, ಪ್ರಖಂಡ, ಪ್ರತಿಭಾನ್ವಿತ ಪುತ್ರನನ್ನು ಹೆರದೆ ದುರಹಂಕಾರಿಯ, ದುರ್ಬುದ್ಧಿಯ, ದುರಾಚಾರ್ಯ ಮಕ್ಕಳಿಗೆ ಜನ್ಮವಿತ್ತಿಯಲ್ಲೇ ಕೆಲವೆಲ್ಲವೋ ದುರ್ನೀತ, ದುರ್ಜಾತ, ದುರ್ದೈವಿ, ಧೂರ್ತ ದುರ್ಯೋಧನ. ನಿನ್ನ ಮರಣಕ್ಕಾಗಿ ಈ ಕುರುಕ್ಷೇತ್ರ ರಣಗುಂಡವನ್ನು ಹತ್ತಿಸುತ್ತಾನೆ. ನಿನ್ನ ಮರಣಕ್ಕೆ ಸಾಕ್ಷಿಯಾಗಲಿರುವುದು ಆ ನೆಲ ಮತ್ತು ವೈಶಂಪಾಯನ ಜಲ. ಇಲ್ಲವೋ ಕುರುಡನ ಕುನ್ನಿಯೇ, ನಾನೆಂದು ನಿನ್ನಪ್ಪನ ಅರಮನೆಗೆ ಕಾಲಿಟ್ಟನೋ ಅಂದೇ ಮಾರಿ ಹೊಕ್ಕ ಮನೆಯಂತಾಯ್ತು ನಿನ್ನಪ್ಪನ ಅರಮನೆ. ಎಲ್ಲವೋ ಕೌರವ ಕುನ್ನಿಯೇ, ಏನೂ ಕಾರಣವಿಲ್ಲದೆ ನನ್ನ 99 ಮಂದಿ ಸಹೋದರರನ್ನು ಕೊಲ್ಲಿಸಿದ ಪಾಪಿ ಪಾಪಿ ನೀನಲ್ಲವೇ? ಅದರ ಪ್ರತೀಕಾರಕ್ಕಾಗಿ ನಿನ್ನ 99 ಮಂದಿ ಸಹೋದರರನ್ನು ಈ ಕುರುಕ್ಷೇತ್ರ ರಣಮಾರಿಗೆ ಬಲಿ ಕೊಟ್ಟೆ. ನಾಳೆ ಬೆಳಗಾಗುವುದರೊಳಗೆ ಉಳಿದ ನಿನ್ನೊಬ್ಬನನ್ನು ಕೊಲ್ಲಿಸಿ ಉಳಿದ ನನ್ನನುಜರಿಗೆ ಪಿಂಡ ಪ್ರದಾನ ಮಾಡುವೆ. ಕೊಲೆ, ಸುಲಿಗೆ, ಸ್ತ್ರೀ ಅಪಹರಣಾದಿ ವಿಷ ಬೀಜಗಳ ನಿಂದನೆಯನ್ನು ಬಿತ್ತಿ ಈ ಭಾರತ ಭೂಮಿಯಲ್ಲೇ ಸುಡುಗಾಡನ್ನಾಗಿ ಮಾಡಿ ನನ್ನ ಸೇಡಿನ
ತೃಷತೇರಿಸಿಕೊಂಡೆ. ಈಗ ಕಡೆಯದಾಗಿ ಶ್ರೀಕೃಷ್ಣನನ್ನು ಸಂಧಿಸಿ ನನ್ನ ಜೀವನದ ಅಂತಿಮ ಯಾತ್ರೆಗೆ ಹೊರಟೆ. ಓ ದುರ್ಯೋಧನ, ನಮಸ್ತೆ ಮಾಧವ, ನಿನ್ನ ಕಾಣಲಿಕ್ಕೆ ಬಂದೆ. ಕಾರಣ? ಕೃಷ್ಣ, ತೇಲಿ ತೀರ ಹತ್ತಿರಕ್ಕೆ ಬಂದಿದೆ ನನ್ನ ಬಾಳಿನ ಕೊನೆಯ ಗಳಿಗೆ. ಆದ್ದರಿಂದ ನಿನ್ನ ಚರಣದಲ್ಲಿ ನನ್ನ ಮಸ್ತಕವನ್ನಿಟ್ಟು ನಿನ್ನಿಂದ ಬೀಳ್ಕೊಂಡು ಮುಗಿಸಲಿರುವೆ ನನ್ನ ಕೊನೆಯ ಅಂತಿಮ ನಾಟಕವನ್ನು. ಅಂತೂ ಕಲಾಪೂರ್ಣವಾದ ಪಾತ್ರ ನಿನ್ನದು. ಚೆನ್ನಾಗಿ ಕಳೆಗಟ್ಟಿದೆಯೇ? ಕಳೆಗಟ್ಟಿತಲ್ಲದೆ ಭೂಮಂಡಲವನ್ನೇ ಬೆರಗುಗೊಳಿಸಿತು ನಿನ್ನ ವಿಘಾತ ಕಾರ್ಯಕ್ರಮ. ಓ ವಿಘಾತಕ ಮೂರ್ತಿ, ಈ ಕುರುಕ್ಷೇತ್ರವೇ ಸಾಕ್ಷಿಯಾಗಲಿದೆ ನಿನ್ನ ಪಾತ್ರಾಭಿನಯದ ನೈಪುಣ್ಯಕ್ಕೆ. ಕೃಷ್ಣ, ಈ ಸಂಸಾರದ ಸಮುದ್ರದ ಮೇಲೆ ತೇಲಾಡುತ್ತಿರುವ ಈ ಭೂಮಿಯೊಂದು ದೊಡ್ಡ ದೋಣಿ. ಈ ಭೂಮಿಯೊಳು ತುಂಬಿದೆ ಕೇವಲ ಕೇವಲ ಮನುಜ ಕುರಿಯ ಹಿಂಡು. ಅಂತೆಯೇ ನಿನ್ನಂತ ಚಾಣಾಕ್ಷನ ಕರತಾಳದಲ್ಲಿ ಕುಣಿಯುತ್ತಿದೆ ಈ ಜಗತ್ತು. ಓ ಶಕುನಿದೇವ, ದಂಡಿಸದೆ ದೇಹವನ್ನು, ಖಂಡಿಸದೆ ಭೋಗವನ್ನು ನೀ ಸಾಧಿಸಿಕೊಂಡೆಲ್ಲವೋ ನಿನ್ನ ಧ್ಯೇಯವನ್ನು. ಆದರೂ ಕೃಷ್ಣ, ನಿನ್ನ ತಂತ್ರ ಜಾಲದಲ್ಲಿ ಜೋತಾಡಿದೆನೊಮ್ಮೆ, ಬಲು ಪೇಚಾಡಿದೆನು ಕೃಷ್ಣ, ಸಾಧಿಸಲು ಧ್ಯೇಯವನ್ನು. ಆದರೂ ಅಷ್ಟೇನು ಸೊರಗಲಿಲ್ಲ, ಕೊರಗಲಿಲ್ಲ. ಶಕುನಿದೇವ, ಸಾಮ್ರಾಟನೊಡನೆ ಸವಿಯೂಟಗಳನ್ನೇ ಮಾಡಿಕೊಂಡು ಹರಟೆ ಹೊಡೆಯುತ್ತ ನಗು ನಗುತ್ತಾ ನಿನ್ನೆದೆಯ ಗುರಿಯ ತಲುಪಿದೆಯೋ ಗಾಂಧಾರ ದೇಶವನ್ನು ಬಿಟ್ಟು ಭಾರತದಲ್ಲಿ ಬೀಡು ಬಿಟ್ಟು. ನೀನೇನಾದರೂ ಅನ್ನು ಕೃಷ್ಣ, ಒಟ್ಟಿನಲ್ಲಿ ನಾವಿಬ್ಬರೇ ತಿಳಿದ ಕಪಟಿಗಳು ಇಂದಿನ ಭಾರತದಲ್ಲಿ. ಗುಟ್ಟು ತಿಳಿದು ತಿಳಿಸದೆ ನಡೆದ ನೀನೊಬ್ಬ ಕಪಟಿ. ಗುಟ್ಟು ಬಚ್ಚಿಟ್ಟುಕೊಂಡು ಗುರಿ ಸಾಧಿಸಿಕೊಂಡ ನೀನೊಬ್ಬ ಕಪಟಿ. ಅಂತೂ ನಾವಿಬ್ಬರೂ ಯಶಸ್ವಿಗಳಾಗಿ ಒಂದೊಂದು ಸ್ಥಾನವನ್ನು ದೊರಕಿಸಿಕೊಂಡೆವು ಆ ದೇವರಾಜ್ಯದಲ್ಲಿ. ಆ ದೇವರಾಜ್ಯವೇ ಈ ಧರೆಗಿಳಿದು ಬಂದಾಗ ನನ್ನ ಸ್ಥಾನ ನಿನ್ನ ಸ್ಥಾನ ಒಂದಾಗಿ ನವಯುಗದ ಸರ್ವಾಂಗ ಸುಂದರ ಸ್ಥಾನವಾಗಿ. ಆಗಲಿ ಮಾಧವ, ಮತ್ತೇನನ್ನಾದರೂ ಬಿತ್ತರಿಸುವುದಿದೆಯೇ? ಏನೂ ಅರಿಯದವನಂತೆ ಕೇಳುತ್ತಿರುವೆಯಾ ಶಕುನಿದೇವ? ಬದಲಿಸಿ ತೊಡುವ ಬಟ್ಟೆಗಳಂತೆ ಬದಲಿಸಿಕೊಟ್ಟೆ ಕೌರವನ ಆಳ್ವಿಕೆ. ನಿನ್ನ ಮಾತ್ಸರ್ಯವನ್ನು ತೀರಿಸಿಕೊಂಡೆ ಕುರುವಂಶ ವಿನಾಶದಲ್ಲಿ. ಕಾಲ ಕಾಲಾಂತರದಲ್ಲಿ ನಿಲ್ಲುವುದು ವಿಶ್ವ ಸೃಷ್ಟಿಯ ಜಗತ್ತಿನಲ್ಲಿ. ಸತ್ಯವೇ? ಸತ್ಯಕ್ಕೂ ಸತ್ಯ. ನಮಸ್ತೆ ಮಾಧವ, ನಾನಿನ್ನು ಬರುತ್ತೇನೆ. ಹೊರಡು, ನಿನ್ನ ಪರಲೋಕದ ಹಾದಿ ಸುಗಮವಾಗಲಿ. ನಮಸ್ತೆ ಮಾಧವ, ನಿನ್ನ ಕಾಣಲಿಕ್ಕೆ ಬಂದೆ. ಕಾರಣ? ಕೃಷ್ಣ, ತೇಲಿ ತೀರ ಹತ್ತಿರಕ್ಕೆ ಬಂದಿದೆ ನನ್ನ ಬಾಳಿನ ಕೊನೆಯ ಗಳಿಗೆ. ಆದ್ದರಿಂದ ನಿನ್ನ ಚರಣದಲ್ಲಿ ನನ್ನ ಮಸ್ತಕವನ್ನಿಟ್ಟು ನಿನ್ನಿಂದ ಬೀಳ್ಕೊಂಡು ಮುಗಿಸಲಿರುವೆ ನನ್ನ ಕೊನೆಯ ಅಂತಿಮ ನಾಟಕವನ್ನು. ಅಂತೂ ಕಲಾಪೂರ್ಣವಾದ ಪಾತ್ರ ನಿನ್ನದು.
ಚೆನ್ನಾಗಿ ಕಳೆಗಟ್ಟಿದೆಯೇ? ಕಳೆಗಟ್ಟಿತಲ್ಲದೆ ಭೂಮಂಡಲವನ್ನೇ ಬೆರಗುಗೊಳಿಸಿತು ನಿನ್ನ ವಿಘಾತ ಕಾರ್ಯಕ್ರಮ. ಓ ವಿಘಾತಕ ಮೂರ್ತಿ, ಈ ಕುರುಕ್ಷೇತ್ರವೇ ಸಾಕ್ಷಿಯಾಗಲಿದೆ ನಿನ್ನ ಪಾತ್ರಾಭಿನಯದ ನೈಪುಣ್ಯಕ್ಕೆ. ಕೃಷ್ಣ, ಈ ಸಂಸಾರದ ಸಮುದ್ರದ ಮೇಲೆ ತೇಲಾಡುತ್ತಿರುವ ಈ ಭೂಮಿಯೊಂದು ದೊಡ್ಡ ದೋಣಿ. ಈ ಭೂಮಿಯೊಳು ತುಂಬಿದೆ ಕೇವಲ ಕೇವಲ ಮನುಜ ಕುರಿಯ ಹಿಂಡು. ಅಂತೆಯೇ ನಿನ್ನಂತ ಚಾಣಾಕ್ಷನ ಕರತಾಳದಲ್ಲಿ ಕುಣಿಯುತ್ತಿದೆ ಈ ಜಗತ್ತು. ಓ ಶಕುನಿದೇವ, ದಂಡಿಸದೆ ದೇಹವನ್ನು, ಖಂಡಿಸದೆ ಭೋಗವನ್ನು ನೀ ಸಾಧಿಸಿಕೊಂಡೆಲ್ಲವೋ ನಿನ್ನ ದೇವನು. ಆದರೂ ಕೃಷ್ಣ, ನಿನ್ನ ತಂತ್ರ ಜಾಲದಲ್ಲಿ ಜೋತಾಡಿದೆನೊಮ್ಮೆ, ಬಲು ಪೇಚಾಡಿದೆನು ಕೃಷ್ಣ, ಸಾಧಿಸಲು ಧ್ಯೇಯವನು. ಆದರೂ ಅಷ್ಟೇನು ಸೊರಗಲಿಲ್ಲ, ಕೊರಗಲಿಲ್ಲ. ಶಕುನಿದೇವ, ಸಾಮ್ರಾಟನೊಡನೆ ಸವಿಯೂಟಗಳನ್ನೇ ಮಾಡಿಕೊಂಡು ಹರಟೆ ಹೊಡೆಯುತ್ತ ನಗು ನಗುತ್ತ ನಿನ್ನೆದೆಯ ಗುರಿಯ ತಲುಪಿದೆಯೋ ಗಾಂಧಾರ ದೇಶವನ್ನು ಬಿಟ್ಟು ಭಾರತದಲ್ಲಿ ಬೀಡು ಬಿಟ್ಟು. ನೀನೇನಾದರೂ ಅನ್ನು ಕೃಷ್ಣ, ಒಟ್ಟಿನಲ್ಲಿ ನಾವಿಬ್ಬರೇ ತಿಳಿದ ಕಪಟಿಗಳು ಇಂದಿನ ಭಾರತದಲ್ಲಿ. ಗುಟ್ಟು ತಿಳಿದು ತಿಳಿಸದೆ ನಡೆದ ನೀನೊಬ್ಬ ಕಪಟಿ. ಹುಟ್ಟು ಬಚ್ಚಿಟ್ಟುಕೊಂಡು ಗುರಿ ಸಾಧಿಸಿಕೊಂಡ ನೀನೊಬ್ಬ ಕಪಟಿ. ಅಂತೂ ನಾವಿಬ್ಬರೂ ಯಶಸ್ವಿಗಳಾಗಿ ಒಂದೊಂದು ಸ್ಥಾನವನ್ನು ದೊರಕಿಸಿಕೊಂಡೆವು ಆ ದೇವರಾಜ್ಯದಲ್ಲಿ. ಆ ದೇವರಾಜ್ಯವೇ ಈ ಧರೆಗಿಳಿದು ಬಂದಾಗ ನನ್ನ ಸ್ಥಾನ ನಿನ್ನ ಸ್ಥಾನ ಒಂದಾಗಿ ನವಯುಗದ ಸರ್ವಾಂಗ ಸುಂದರ ಸ್ಥಾನವಾಗಿ. ಆಗಲಿ ಮಾಧವ, ಮತ್ತೇನನ್ನಾದರೂ ಬಿತ್ತರಿಸುವುದಿದೆಯೇ? ಏನೂ ಅರಿಯದವನಂತೆ ಕೇಳುತ್ತಿರುವೆಯಾ ಶಕುನಿದೇವ? ಬದಲಿಸಿ ತೊಡುವ ಬಟ್ಟೆಗಳಂತೆ ಬದಲಿಸಿಕೊಟ್ಟೆ ಕೌರವನ ಆಳ್ವಿಕೆ. ನಿನ್ನ ಮಾತ್ಸರ್ಯವನ್ನು ತೀರಿಸಿಕೊಂಡೆ ಕುರುವಂಶ ವಿನಾಶದಲ್ಲಿ. ಕಾಲ ಕಾಲಾಂತರದಲ್ಲಿ ನಿಲ್ಲುವುದು ವಿಶ್ವ ಸೃಷ್ಟಿಯ ಜಗತ್ತಿನಲ್ಲಿ. ಸತ್ಯವೇ? ಸತ್ಯಕ್ಕೂ ಸತ್ಯ. ನಮಸ್ತೆ ಮಾಧವ, ನಾನಿನ್ನು ಬರುತ್ತೇನೆ. ಹೊರಡು, ನಿನ್ನ ಪರಲೋಕದ ಹಾದಿ ಸುಗಮವಾಗಲಿ. ಕುರುಕ್ಷೇತ್ರದ ರುದ್ರಭೂಮಿ, ಎತ್ತ ನೋಡಿದರತ್ತ ಹೆಣಗಳ ರಾಶಿ, ರಕ್ತದ ಕೋಡಿ, ರಕ್ತ ಮಾಂಸವನ್ನು ತಿಂದು ತೇಗಿ ಕುಣಿಯುವ ಪಿಶಾಚಿಗಳ ಭೀಕರ ನರ್ತನ. ಎಲ ದುರ್ದೈವಿ ದುರ್ಯೋಧನ, ದಿಗ್ದಿಗಂತ ವಿಶ್ರಾಂತ ವಿರಾಜಿತನಾಗಿ ಅಖಂಡ ಭೂಮಂಡಲವನ್ನೇ ಏಕೈಕ ಚಕ್ರಾಧಿಪತ್ಯವನ್ನಾಗಿ ಮಾಡಿ ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ, ದುಶ್ಯಾಸನಾದಿ ಅತಿರಥ ಮಹಾರಥರನ್ನು ಹೊಂದಿ ಅವನಿಯಲ್ಲೇ ಅತ್ಯಂತ ಉನ್ನತ ಸಾಮ್ರಾಟನಾಗಿ ಶರದಂಕಮಲ್ಲ, ಫಣಿರಾಜಕೇತನ, 11 ಅಕ್ಷೋಹಿಣಿ ಪಡಗೊಡೆಯನೆಂಬ ಬಿರುದಾಂಕಿತನಾದ ನಾನು ಇಂದು ಏಕಾಂಗಿಯಾಗಿ ಹೆಣಗಳ ಮಧ್ಯೆ ಭೂತ ಪ್ರೇತಗಳಂತೆ ಅಲಿಯುವಂತಾಯಿತೇ. ಅಯ್ಯೋ,
ಕುರುಕ್ಷೇತ್ರದ ಈ ಮಹಾಯುದ್ಧದಲ್ಲಿ ಬಂಧು ಬಾಂಧವರನ್ನ ಗುರು ಮಿತ್ರರನ್ನ ಕಳೆದುಕೊಂಡು ಈ ದೊರೆಗೆ ಹೊರೆಯಾಗಿ ನಿಂತಿರುವ ಈ ನನ್ನ ಬಂಡ ಗುಂಡಿಗೆಯೊಡೆದು ಚೂರಾಗಬಾರದೆ, ನಿಂತ ನೆಲವೇ ನನ್ನನ್ನ ಬಾಯಿ ಬಿಟ್ಟು ನುಂಗಬಾರದೆ. ನನ್ನ ಹಂಬಲವೆಂಬ ಹೊಂಬುತನದ ಬಯಕೆಗಳೆಲ್ಲ ಅಂಬರದೆತ್ತರದ ದಿಗಂತದಲ್ಲಿ ಹಾರಿ ತೂರಾಡುವ ತರಗೆಲೆಯಂತಾಯ್ತು ನನ್ನ ಬದುಕು. ನಾನು ಯುದ್ಧವನ್ನು ಪ್ರಾರಂಭಿಸಿದಾಗ ನನ್ನ ಸೈನ್ಯದ ಕೂಗು ಮುಗಿಲು ಮುಟ್ಟುತ್ತಿತ್ತು. ಆದರೆ ಈಗ ನಾನು ಒಬ್ಬಟ್ಟಿಗನಾಗಿ ಉಳಿದಿದ್ದೇನೆ. ಒಬ್ಬಟ್ಟಿಗನಾಗಿ ಭೀಷ್ಮರನ್ನ ಬಳಲಿಸಿದೆ, ದ್ರೋಣರನ್ನ ದೂಷಿಸಿದೆ, ಅಶ್ವತ್ಥಾಮನನ್ನು ಅಲ್ಲಗಳೆದು ಕರ್ಣನಿಗೆ ಸೇನಾಧಿಪತಿ ಪಟ್ಟವನ್ನ ಕಟ್ಟಿ ನನ್ನ ಕುರು ಸಮೂಹವನ್ನೇ ಈ ಕುರುಕ್ಷೇತ್ರ ರಣಮಾಲಿಗೆ ಬಲಿಕೊಟ್ಟು ಬಿಟ್ಟೆ. ಓ ನನ್ನ ನೆಚ್ಚಿನ ಕೆಚ್ಚೆದೆಯ ವೀರ ಯೋಧರೇ, ಮಳೆ ಗಾಳಿ ಬಿಸಿಲು ಚಳಿಗೆ ಅಯ್ಯದೆ ಅಳುಕದೆ ಎದೆಗೊಟ್ಟು ಹೋರಾಡಿ ನನಗಾಗಿ ಮಡಿದಿರಾ? ಈ ನಿಮ್ಮ ಮೃತ ದೇಹಗಳನ್ನು ನೋಡುತ್ತಿದ್ದರೆ ದುಃಖ ಉಮ್ಮಳಿಸಿ ಬರುತ್ತಿದೆ. ಯಾರದಿ ದೇಹ? ಓ ಶಕುನಿ ಮಾವ, ನನ್ನ ಸೋದರ ಮಾವನೆಂದು ನಂಬಿದ್ದಕ್ಕೆ ನನ್ನ ಕುರು ಸಮೂಹವನ್ನೇ ಈ ಕುರುಕ್ಷೇತ್ರ ರಣಮಾಲಿಗೆ ಬಲಿಕೊಟ್ಟು ಬಿಟ್ಟೆಯಲ್ಲೋ. ನೀನು ನೀಚನು, ಕುಹಕೆಯು ನನ್ನ ಶತ್ರುವೆಂದು ತಿಳಿದಿದ್ದರು ನಿನ್ನನ್ನು ನಂಬಿದ್ದೆ. ಏಕೆ ಗೊತ್ತೇ? ನೀನು ಓರ್ವನಿಂದ ಏನಾದೀತೆಂದು ನಿನ್ನನ್ನು ನಿರ್ಲಕ್ಷಿಸಿದೆ. ಆದರೆ ಕೊನೆಗೂ ನಿನ್ನ ಶಕುನಿ ಬುದ್ಧಿಯನ್ನು ತೋರಿಸಿಯೇ ಬಿಟ್ಟೆಯಲ್ಲೋ. ಛೀ! ಯಾರಿದು? ಸೋದರ ದುಶ್ಯಾಸನ. ಸೋದರ, ನೀನು ನನ್ನನ್ನು ಬಿಟ್ಟು ಹೊರಟು ಹೋದೆಯಾ? ಅಯ್ಯೋ ಸೋದರ, ತಾಯಿಯ ಗರ್ಭವನ್ನು ಭೇದಿಸಿ ಈ ಜಗತ್ತಿಗೆ ಮೊದಲು ಬಂದವನು ನಾನು. ತಾಯಿಯ ಸ್ತನಪಾನ ಮೊದಲು ಮಾಡಿದವನು ನಾನು. ಆದರೆ ಸಾವಿನ ಸರದಿಯಲ್ಲಿ ನೀನು ನನಗಿಂತಲೂ ಮೊದಲಾಗಿ ಬಿಟ್ಟೆಯಾ? ಅಯ್ಯೋ ಈ ದಾರುಣ ದೃಶ್ಯವನ್ನ ಹೇಗೆ ನೋಡಲಿ? ಓ ಹಾಲುಗಲ್ಲದ ಹಸುಳೆ ಬಾಲಕ ಅಭಿಮನ್ಯು, ಫಲ ಅಭಿಮನ್ಯು ಸಮರಾಂಗಣದಲ್ಲಿ ಸಮಸ್ತ ಸೈನ್ಯಗಳ ನಡುವೆ ಝಳಝಳಿಸುವ ಖಡ್ಗವನ್ನು ಹಿಡಿದು ಶತ್ರುಗಳನ್ನು ಕೆಚ್ಚೆದೆಯಿಂದ ಕೊಚ್ಚಿ ಹಾಕಿದ ಏಕೈಕ ವೀರನೆಂದರೆ ನೀನೇ. ಪಾಪು ಅಭಿಮನ್ಯು, ಪಾಪು! ಯಾರಿಗೂ ತಲೆಬಾಗದ ಈ ಕುರು ಸಾರ್ವಭೌಮನಿಂದು ನಿನ್ನ ಧೈರ್ಯ, ಸ್ಥೈರ್ಯ, ಶೌರ್ಯ ಸಾಹಸಗಳಿಗೆ ತಲೆದೂಗಿ ತಲೆಬಾಗುತ್ತಿದ್ದೇನೆ. ಹೋಗಿವಾ ಅಭಿಮನ್ಯು, ನಾವೀರ್ವರು ವೀರ ಸ್ವರ್ಗದಲ್ಲಿ ಸಂಧಿಸೋಣ.
ಎಲ್ಲಿ ಎಲ್ಲಿ ನನ್ನ ಕರ್ಣ, ನನ್ನ ಪ್ರಿಯ ಮಿತ್ರ ಕರ್ಣನಲ್ಲಿ? ಕರ್ಣ, ಕರ್ಣ, ಕರ್ಣ! ಕರ್ಣ, ನೀನು ನನ್ನನ್ನು ತೊರೆದು ಹೋದಯ್ಯ. ಅಯ್ಯೋ ಗೆಳೆಯ, ಗೆಳೆಯ, ದೇಹ ಎರಡಾದರೂ ಜೀವ ಒಂದೇ ಎನ್ನುವಂತೆ ಇದ್ದವಲ್ಲೋ ಕರ್ಣ. ಈ ಜಗತ್ತೇ ನಿನ್ನನ್ನು ಸೂತ ಕುಲದವನು, ಸೂತ ಕುಲದವನು ಎಂದು ಹೀಯಾಳಿಸುತ್ತಿದ್ದಾಗ ಇವನು ಸೂತ ಕುಲದವನಲ್ಲ, ನನ್ನ ಕುಲದವನು ಎಂದು ನಿನಗೆ ಅಂಗರಾಜ್ಯಕ್ಕೆ ರಾಜನನ್ನಾಗಿ ಮಾಡಿದೆ. ನೀನೇ ನನ್ನ ಆಧಾರ ಸ್ತಂಭವೆಂದು ನಂಬಿ ನಿನಗೆ ಸೇನಾಧಿಪತಿ ಪಟ್ಟವನ್ನ ಕಟ್ಟಿದೆ. ಆದರೆ ಕರ್ಣ, ತೊಟ್ಟ ಬಾಣವನ್ನು ತೊಡುವುದಿಲ್ಲವೆಂಬ ನಿನ್ನ ನಾಲಿಗೆಗೆ ಬೆಲೆ ಕೊಟ್ಟೆಯೇ, ಪರಂತು ನನ್ನ ಸ್ನೇಹಕ್ಕೆ ಕವಡೆಯ ಕಿಮ್ಮತ್ತಾದರೂ ಬೆಲೆ ಕಟ್ಟಲಿಲ್ಲವಲ್ಲೋ. ನಿನ್ನನ್ನು ನಂಬಿ ನನ್ನ ಕುರು ಸಮೂಹವನ್ನೇ ನಾಶ ಮಾಡಿಕೊಂಡು ಬಿಟ್ಟೆ, ಕುರು ಸಮೂಹವನ್ನೇ ನಾಶ ಮಾಡಿಕೊಂಡು ಬಿಟ್ಟೆ. ಓ ಜಗತ್ತೇ, ತೆರೆದು ನೋಡು. ಇಂದು ನಾನಿರಬೇಕು, ಇಲ್ಲ ಆ ಪಾಂಡವರಿರಬೇಕು. ಗಾಂಗೇಯನನ್ನು ಗಾಯಗೊಳಿಸಿದ ಆ ಗಾಂಧೀಜಿಯ ಅಟ್ಟಹಾಸವನ್ನು ಮಟ್ಟ ಹಾಕದಿರುವನೇ ಈ ಕ್ಷಣದಂಕಮಲ್ಲ. ತೊಟ್ಟ ಬಾಣವನ್ನು ತೊಟ್ಟರೆ ಇಟ್ಟಾಣೆಗೆ ಕೆಡುಕಾದೀತೆಂದು ಕೆಟ್ಟವರ ಕೂಟ ಸಾಧನೆಗೆ ಶಿರಕೊಟ್ಟ ಅಂಗಾಧಿಪನನ್ನು ಹರಣಗೈದ ಹಂತಕರನ್ನು ಧ್ವಂಸ ಮಾಡದೆ ಬಿಡುವನೇ ಈ ಕುರುಕುಲ ಸಾರ್ವಭೌಮ. ಸೋದರನ ಒಡಲ ಕರುಳಿರಿದ ಪವನ ಸುತನ ಗುಂಡಿಗೆಯ ಬಿಸಿ ರಕ್ತ ಪಾನ ಮಾಡದಿರುವನೇ ಈ ಚಂದ್ರಕುಲ ಚಕ್ರೇಶ್ವರ. ನನ್ನ 11 ಅಕ್ಷೋಹಿಣಿ ಸೈನ್ಯ ನನಗಾಗಿ, ನನ್ನ ಛಲಕ್ಕಾಗಿ ಪ್ರಾಣವನ್ನ ತೆತ್ತಿರುವೆ. ಈಗ ನಾನು ಒಬ್ಬನೇ ಉಳಿದಿರುವೆ. ಈಗೇನು ಮಾಡು? ಹೀಗೆ ಪಿತಾಮಹರ ಸಲಹೆಯಂತೆ ವೈಶಂಪಾಯನ ಸರೋವರದಲ್ಲಿ ಕುಳಿತು ಕ್ಷಣಕಾಲ ವಿಶ್ರಮಿಸಿ ನಂತರ ರಣರಂಗವನ್ನು ಪ್ರವೇಶಿಸಿ ಹೋರಾಡುತ್ತೇನೆ. ಸತ್ತರೆ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ. ಓ ಚಂದ್ರಕುಲಭೂಷಣ ಗದಾದಂಡವೇ, ಬಾ ಬಾ, ಈ ದುರ್ಯೋಧನನ ಬಾಹುಬಂಧನದಲ್ಲಿ ಬಂಧಿತನಾಗಿ ನನ್ನ ಆ ಜನ್ಮ ವೈರಿ ಆ ವೃಕೋದರನ ಹೃದಯ ವೇದಿಕೆಯನ್ನೊಮ್ಮೆ ಬಡಿದಪ್ಪಳಿಸುವ.
ಭರತ ವರ್ಷದ ವೀರ ಪುರುಷನನ್ನು ರಣಮೋಡಿಗೆ ಬಲಿಕೊಟ್ಟು ಅದೆಲ್ಲಿ 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 ಅಡಗಿಕೊಂಡಿರುವೆಯೋ ಕೊರಗುಲಾಂತಕರೇ. ಯುದ್ಧವು ಕ್ಷತ್ರಿಯರ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆಯನ್ನು ಡಂಬದ ಮಾತುಗಳಾಡಿ 5 ಗ್ರಾಮಗಳನ್ನಲ್ಲ, 1 ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡಲಾರೆ. ಸಾಮರ್ಥ್ಯವಿದ್ದರೆ ಯುದ್ಧ ಮಾಡಿ ಒಡೆಯಲಿ ಎಂದು ಮಾಡಿದ ನೀನು ಅದೆಲ್ಲಿ ಅದೆಲ್ಲಿ ಬಚ್ಚಿಟ್ಟುಕೊಂಡಿರುವೆಯೋ. ಅಡಿಗಡಿಗೆ ಪಾಂಡು ಸುತರಿಗೆ ಕಡು ಕಷ್ಟವನಿತ್ತ ಪರಮ ದುಷ್ಟ. ಅಡಗಿ ಹೋಯಿತೆ ನಿನ್ನ ಪೌರುಷ. ಸಾಲು ಸಾಲು ಸೋಲಿಗೆ ಕುರುಕುಲ ಭ್ರಷ್ಟ. ಎಲ್ಲಿ ಅಡಗಿರುವೆಯೋ ಸಾವಿಗಂಜಿ ಭ್ರಷ್ಟ. ಎದುರು ಬಾರೈ ಹೊಸಗಿ ಹಾಕುವೆ ನಿನ್ನ ದುಷ್ಟ ಕೀಟ, ದುಷ್ಟ ಕೀಟ, ದುಷ್ಟ ಕೀಟ. ವೇಷಪ್ರಾಶನ ಮಾಡಿಸಿದೆ, ಹೊರಗಿನ ಮನೆಗೆ ಬೆಂಕಿ ಇಟ್ಟೆ, ತುಂಬಿದ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಪರ ಮಾಡಲು ಮುಂದಾದೆ, ಕಪಟ ದ್ಯೂತ ಓಡಿಸಿ 12 ವರ್ಷ ವನವಾಸ ಮಾಡಿಸಿದೆ. ಇಂತಹ ಮಹಾ ಮಹಾ ಅಪರಾಧಗಳನ್ನು ಮಾಡಲಲ್ಲದೆ ರಾಯಭಾರಿಯಾಗಿ ಬಂದ ಕೃಷ್ಣನನ್ನೇ ಬಂಧಿಸಲು ಮುಂದಾದೆ. ಎಲ್ಲವೋ ಕೌರವ, ಬಕಾಸುರ, ಕೀಚಕ, ಕಿನ್ನೀರರನ್ನು ಸಂಹರಿಸಿದ ಈ 1000 ಹೋರೆ ಬಲವುಳ್ಳ ಪ್ರಬಂಧನ ಸುತನು ನಿನ್ನ ಮರಣಕ್ಕಾಗಿ 13 ವರ್ಷಗಳಿಂದ ಎದುರು ನೋಡುತ್ತಿದ್ದೇನೆ. ಯಾರೊಡನೆ ಯುದ್ಧ ಮಾಡುವುದು ಅಸಾಧ್ಯವೋ ಅವನ ದುರ್ಯೋಧನ ಎಂಬ ದೊಡ್ಡ ಹೆಸರನ್ನು ಪಡೆದ ನೀನು ಜೀವದಾಸೆಯಿಂದ ಅದೆಲ್ಲಿ ಅದೆಲ್ಲಿ ಬಚ್ಚಿಟ್ಟುಕೊಂಡಿರುವೆಯೋ. ಕೃಷ್ಣ ರಣರಂಗನೆಲ್ಲ ಹುಡುಕಿದರು ಆ ದ್ರೋಹ ಸುಳಿಯೇ ಸಿಗುತ್ತಿಲ್ಲ. ನೀನಾದ್ರು ಹೇಳು ಕೃಷ್ಣ, ಅವನೆಲ್ಲಿರುವನೆಂದು. ಭೀಮಸೇನ, ಆವೇಶ ಬೇಡ. ಗರತಿ ಭಾನುಮತಿಯು ಭೀಷ್ಮರಿಂದ ಪಡೆದು ತಂದಿರುವ ಜಲಸ್ತಂಭನ ರತ್ನವು 3 ದಿನ ಕೌರವನ ಜೀವವನ್ನು ನೀರಿನೊಳಗೆ ಕಾಯಿತು. ನಿನ್ನ ಪೌರುಷೋಕ್ತಿಗಳಿಂದ ಉಚ್ಚರಿಸಿ ಕರೆಯವನನ್ನು. ಕೃಷ್ಣ, ಗುರು ಹಿರಿಯರನ್ನು, ಬಂಧು ಬಾಂಧವರನ್ನೆಲ್ಲ ಕಳೆದುಕೊಂಡಿರುವ ಆ ನನ್ನ ಸಹೋದರನನ್ನು ನಾನು ಸಾವಧಾನದಿಂದ ಕರೆಯುತ್ತೇನೆ. ಬೇಡ 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 ಧರ್ಮರಾಯ, ಬೇಡ. ನಿನ್ನ ಮೃದು ಮಾತಿಗೆ ಅವನು ಬರಲಾರ. ಭೀಮಸೇನ, ಹೋಗುವವನನ್ನು. ಭರತ ವಂಶದ ಕಳಂಕ ಸ್ವರೂಪನೇ, ಗರತಿ ಗಾಂಧಾರಿಯ ಸ್ತನಪಾನ ಮಾಡಿದ ನೀನು ಈ ಋಕೋದರ ಆಗ್ರಹಕ್ಕೆ ಎದರಿ ಮೊಸಳೆಯಂತೆ ನೀರಿನಲ್ಲಿ ಅವಿದುಕೊಂಡಿರುವೆಯೋ ದ್ರೋಹಿ. ನಿನ್ನ ಹೆತ್ತಮ್ಮ ನಿನ್ನನ್ನು ಖಂಡೆಯ ಖಂಡೆ ಎಂದು ಹೊಡೆದಿದ್ದರೆ ಈ ಗಂಡುಗಳಿಗೊಡನೆ ಕಾದಾಡುವ. ನಿನ್ನ ನಾಲಿಗೆಯನ್ನು ಅಲ್ಲಿಯೇ ತಡೆ. ಬಂಡಿ ಬಂಡಿ ಅನ್ನವ ತಿಂದು ತೇಗುವ ಲಂಡನಿಗೆ ಹೇಗೆ ತಿಳಿಯಬೇಕೋ ವೀರರ ಪೌರುಷ, ಗಂಡುಗಲಿಯ ಕೆಚ್ಚು
ಎಲ್ಲವೋ ಭಂಡ ಭೀಮ, ತಾತ ಭೀಷ್ಮರ ಸಲಹೆಯಂತೆ ಕ್ಷಣಕಾಲ ವಿಶ್ರಾಂತಿಯನ್ನು ಬಯಸಿದನೆ, ಪರಂತು ಜೀವಗಳ್ಳನಂತಲ್ಲವೋ. ಸಿದ್ಧನಾಗು, ನಮ್ಮಿಬ್ಬರ ಕಾಳಗದಿಂದ ದಿಗ್ದಿಗಂತಗಳೇ ತೇಕಿಡಲಿ, ಪಂಚಭೂತಗಳೇ ಜೈಕರಿಸಲಿ. ಯಾವ ಕೌರವ, ನೀನು ನನ್ನನ್ನು ವಧಿಸಬಲ್ಲೆ ಹೋದರೆ ಈ ಧರಣಿಯ ಸಕಲ ಸಂಪದವು ನಿನ್ನದಾಗುವುದು. ಎಲ್ಲವೋ ಭೀಮ, ನನ್ನನ್ನು ವಧಿಸಬಲ್ಲೆಯಾದರೆ ಆ ಚಂದ್ರಾರ್ಕವಾದ ಕೀರ್ತಿಯನ್ನು ಹೊಂದುವೆ. ಸಿದ್ಧನಾಗು. ಸಿದ್ಧನಾಗು. ಇದು ಕುರು ಸಮೂಹವನ್ನೇ ನುಂಗಿದಕ್ಕೆ. ಇದು ಹೊರಗಿನ ಮನೆಗೆ ಬೆಂಕಿ ಇಟ್ಟಿದ್ದಕ್ಕೆ. ಇದು ದುಶ್ಯಾಸನನ ಎದರಕ್ತಪಾನ ಮಾಡಿದ್ದಕ್ಕೆ. ಎಲ್ಲವೋ ಭಂಡ ಭೀಮ, ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆ. ಭಲೇ ದುರ್ಯೋಧನ, ಸಾಹಸಿ ಎಂದರೆ ನೀನೊಬ್ಬನಯ್ಯ. ಭೀಮಸೇನ, ದುರ್ಯೋಧನನು ಎದೆ ತಟ್ಟಿ ಯುದ್ಧ ಮಾಡುತ್ತಿರುವಂತೆ ನೀನು ಸಹ ತೊಡೆಯನ್ನ ತಟ್ಟಿ ಕಾಳಗವ ಮಾಡು. ಒಂದು ದೇವ. ಇದೇ ರಕ್ತ
ಮೋಸ ಮೋಸ ಹೀಗೆ ಬನ್ನಿ ಮಹಾರಾಜ. ಇನ್ನು ಎಷ್ಟು ದೂರ ಸಾಗಬೇಕು ಸಂಜಯ? ಅದು ಮುಂದೆ ಕಾಣುತ್ತಿರುವುದೇ ಆ ಕರಾಳ ಕುರುಕ್ಷೇತ್ರ ರುದ್ರಭೂಮಿ. ಸಂಜಯ, ಸಂಜಯ, ಅಲ್ಲಿ ನನ್ನ ಜ್ಯೇಷ್ಠ ಕುಮಾರನು ಕಾಣಿಸುತ್ತಿರುವನೇ? ಇಲ್ಲ ಮಹಾರಾಜ, ಕಾಣಿಸುತ್ತಿಲ್ಲ. ಅಲ್ಲಿ ಕಾಣಿಸುತ್ತಿರುವುದೆಲ್ಲ ಸತ್ತ ಸೈನಿಕರನ್ನು ಹರಿದು ತಿನ್ನುವ ನಾಯಿನರಿಗಳು, ಆರ್ಭಟಿಸುತ್ತ ಹಾರಾಡುವ ರಣಹದ್ದುಗಳು, ಹೆಣದ ರಾಶಿಯನ್ನು ಕುಕ್ಕಿ ಕುಕ್ಕಿ ಕಿತ್ತು ಕಿತ್ತು ತಿನ್ನುತ್ತಿವೆ. ಬಾಯಾರಿದ ಕಾಗೆ ಗೂಗೆಗಳು ಹರಿಯುತ್ತಿರುವ ನೆತ್ತರನ್ನು ಸೊರ್ರೆಂದು ಹೀರುತ್ತಿವೆ. ಮಗನನ್ನು ಕಳೆದುಕೊಂಡು ಹುಡುಕುತ್ತಿರುವ ವೃದ್ಧ ದಂಪತಿಗಳ ರೋದನ, ಗಂಡಂದಿರೆಂದು ಕಳೆದುಕೊಂಡ ಹೆಂಡರು ಮಕ್ಕಳ ರೋದನ ಮುಗಿಲು ಮುಟ್ಟುತ್ತಿದೆ. ಎಲ್ಲಿ ನೋಡಿದರಲ್ಲಿ ಹೆಣಗಳ ಬಣವೆ, ಸತ್ತ ಆನೆ ಕುದುರೆಗಳಿಂದ ಸುರಿಯುತ್ತಿರುವ ನೆತ್ತರು ಕಾಲುವೆಯಾಗಿ ಹರಿಯುತ್ತಿದೆ. ಎತ್ತ ನೋಡಿದ ರಕ್ತ, ಮುರಿದ ರಥಗಳು, ಬಲ್ಲೆ ಬಿಲ್ಲು ಬಾಣಗಳು, ಕತ್ತಿ ಗುರಾಣಿಗಳು. ಅಬ್ಬಾ, ಇಲ್ಲಿ ನಡೆಯಲು ಕೂಡ ದುಸ್ಸಾಹಸವೆನಿಸುವುದು. ಮೆಲ್ಲ ಮೆಲ್ಲ ಮಹಾರಾಣಿವರೇ, ಮಹಾರಾಜರನ್ನು ಅನುಸರಿಸಿ ಬನ್ನಿ, ಮೆಲ್ಲಗೆ. ಮಗಳೇ, ಮಗಳೇ, ಭಾನುಮತಿ, ನೀನು ಹುಡುಕಮ್ಮ. ತಾಯಿ ತಂದೆಯರು ಬರುವ ಸುದ್ದಿ ಕೇಳಿ ಸಾಯುವ ಸಂಕಟದಲ್ಲಿಯೂ ಅವರಿಂದ ಈ ಸ್ಥಿತಿಯನ್ನು ಮರೆಮಾಚಲು ಪ್ರಯತ್ನಿಸಿದೆ. ಅದು ಸಾಧ್ಯವಾಗಲಿಲ್ಲ. ಕೊನೆಗೆ ನೀನೂ ಬಂದು ಬಿಟ್ಟೆ. ನಿಮ್ಮೆಲ್ಲರನ್ನು ನೋಡಬೇಕೆಂಬ ಆಸೆ ಇತ್ತು. ಆದರೆ ಅದನ್ನೆಲ್ಲ ಎದೆಯಲ್ಲಿ ಹುದುಗಿಸಿಕೊಂಡಿದ್ದೆ. ಈಗ ನೀವೆಲ್ಲ ಬಂದಿರಿ. ಈ ಜೀವಕ್ಕೆ ಅದೇ ಸಮಾಧಾನ, ಅದೇ ಸಮಾಧಾನ. ಅಮ್ಮ, 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 ನನ್ನದೊಂದು ವಿಜ್ಞಾಪನೆ. ನಾನೇನಾದರೂ ಪುಣ್ಯ ಮಾಡಿದ್ದರೆ ಮುಂದಿನ ಜನ್ಮದಲ್ಲಿ ನೀನೇ ನನ್ನ ತಾಯಿಯಾಗುವಮ್ಮ. ತಾಯಿಯಾಗು. ಅಯ್ಯೋ ಮಗನೇ. ಅಮ್ಮ, ನನ್ನ ತಪ್ಪನ್ನ ಕ್ಷಮಿಸಿರಿ. ನನ್ನ ತಪ್ಪನ್ನೆಲ್ಲ ಕ್ಷಮಿಸಿರಿ. ಅಯ್ಯೋ ಮಗನೇ.
ಧರ್ಮಿಗಳಾರು ಅಧರ್ಮಿಗಳಾರು. ಧರ್ಮ ಸಂಸ್ಥಾಪಕನಲ್ಲವೇ ಆ ಬಡಗೋಪಾಲ. ಪಾಂಡವರಿಂದ ಅದಾವ ಧರ್ಮವನ್ನು ಮಾಡಿಸಿದ. ಆ ಪಾಂಡವರು ಉಭಯ ಕುಲಗಳಿಗೂ ಪಿತಾಮಹರೆನಿಸಿದ್ದ ಭೀಷ್ಮರನ್ನು ಕಾಡಿ ಬೇಡಿ ಕೊಂದರು. ನಮ್ಮೆಲ್ಲರಿಗೂ ಗುರುಗಳಾಗಿದ್ದ ದ್ರೋಣರನ್ನು ಕಣ್ಣೆದುರಿನಲ್ಲಿಯೇ ಕತ್ತರಿಸಿ ಹಾಕಿದರು. ನನ್ನ ಪ್ರಿಯ ಮಿತ್ರ ಕರ್ಣನ ಹೃದಯ ಕಲಶವನ್ನೇ ಕಿತ್ತು ನಾಶ ಮಾಡಿಬಿಟ್ಟರು. ಇವರೆಲ್ಲ ಧರ್ಮಿಗಳು, ನಾನೊಬ್ಬ ಮಾತ್ರ ಅಧರ್ಮಿ. ಇದೆಲ್ಲ ಆ ಕಪಟ ನಾಟಕ ಸೂತ್ರಧಾರಿಯಾದ ಆ ಕೃಷ್ಣನೇ, ಅವನಿಂದಲೇ ಇದೆಲ್ಲ ನಡೆದಿದ್ದು. ಎಲ್ಲೆಲ್ಲವೋ ಕೃಷ್ಣ ಕೃಷ್ಣ. ಕರೆದೆಯ ಕೌರವೇಶ್ವರ? ಯಾರು ಯಾರು ನಿನ್ನನ್ನ ಕರೆದವರು? ನೀನೀಗ ತಾನೇ ಕರೆದೆಯಲ್ಲ, ಕೃಷ್ಣ ಕೃಷ್ಣ ಎಂದು. ಆ ಕೃಷ್ಣನೇ ನಾನಯ್ಯ. ಮುಕುಂದ, ಮುರಹರಿ, ಆಪತ್ ಬಂಧು, ಅನಾಥ ರಕ್ಷಕ. ತೊಡೆಯೊಡೆದು ರಕ್ತದ ಮಡುವಿನಲ್ಲಿ ಬಿದ್ದಿರುವೆನು, ನನ್ನನ್ನು ಕಾಪಾಡು ಎಂದು ಈ ಮಹಾನುಭಾವನನ್ನ ಕರೆದನಂತೆ. ಬಂದು ಬಿಟ್ಟ. ನಾನು ನಿನ್ನನ್ನು ಕರೆಯಲಿಲ್ಲವೋ? ನೀನು ಮಾಡಿದ ಅನ್ಯಾಯ, ಅಕೃತ್ಯ, ಅಧರ್ಮಗಳನ್ನು ಜ್ಞಾಪಿಸಿಕೊಂಡು ನಾಚಿಕೆಯಿಂದ ಹೀಯಾಡಿಸಿದಷ್ಟೇ. ತೊಳಗಿನಿಂದ ನೀಚ. ನಿನ್ನನ್ನು ನೋಡುತ್ತಿರೇ ನನ್ನ ಕಣ್ಣುಗಳಲ್ಲಿ ಬೆಂಕಿ ಬೆಂಕಿ ಬಿದ್ದಂತಾಗುವುದು. ತೊಳಗಾಚೆ. ಸಾವಧಾನ ಚಕ್ರವರ್ತಿ, ಸಾವಧಾನ. ಚಕ್ರವರ್ತಿ, ನನ್ನ ಚಕ್ರಾಧಿಪತ್ಯವನ್ನ ಹಾಳು ಮಾಡಿದ ಕೇಡಿಗ ನೀನೇ ತಾನೇ. ನಿನ್ನ ಚಕ್ರಾಧಿಪತ್ಯವನ್ನು ಹಾಳು ಮಾಡಿದ ಕೇಳಿಗ ನಾನಲ್ಲವಯ್ಯ, ನೀನೇ ನಿನ್ನನ್ನು ಕೇಳಿ ಗೀಳು ಮಾಡಿಕೊಂಡೆ. ಮಾತ್ಸರ್ಯದಿಂದ ಪಾಂಡವರನ್ನು ಜೂಜಾಟಕ್ಕೆ ಕಡೆದು ಮೋಸದಿಂದ ಹಡವಿಗಟ್ಟಿದ ಪಾಪಿ ನಾನಲ್ಲ, ನೀನು. ತುಂಬಿದ ರಾಜಸಭೆಯಲ್ಲಿ ನೆರೆದ ರಾಜ ಮಹಾರಾಜರೆದುರು ದ್ರೌಪದಿಯ ಮಾನಭಂಗಕ್ಕೆ ಕೈ ಹಾಕಿ ಧರ್ಮವನ್ನು ಕೆಣಕಿದವನು ನಾನಲ್ಲ, ನೀನು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡು ಎಂದು ನಾನು ಬೇಡಿದಾಗ ಹಿರಿಯರೊಳ್ನುಡಿಗಳನ್ನು ಕಡೆಗಣಿಸಿ ಧರ್ಮದ ಕಿಡಿಯನ್ನು ಹಚ್ಚಿಸಿದವನು ನಾನಲ್ಲವಯ್ಯ, ನೀನು. ನಿನ್ನಿಂದಲೇ ಈ ಕುರುಕ್ಷೇತ್ರ ರಣರಂಗವು ಎಂತಹ ರುದ್ರ ಭೂಮಿಯಾಗಿರುವುದು. ದ್ವಾಪರ ಯುಗದ ಅನರ್ಘ್ಯ ರತ್ನಗಳೆನಿಸಿಕೊಂಡ ಭೀಷ್ಮ, ದ್ರೋಣ, ಕರ್ಣಾದಿಗಳು ನಿನ್ನಿಂದಲೇ ನುಚ್ಚು ನೂರಾಗಿ ಹೋದರು. ಕೃಷ್ಣ, ದುರ್ಯೋಧನನಂತಹ ಒಂದು ಕ್ಷುದ್ರ ಕೀಟದ ವಿನಾಶಕ್ಕೆ ಇಷ್ಟೊಂದು ಮಹಪ್ರಯತ್ನ ಪಡಬೇಕಾಯಿತು ನೋಡಿದೆಯಾ? ಏನು, ನೀನು ಕ್ಷುದ್ರನೇ? ಏಕಮಾತ್ರ ಸಂಕಲ್ಪದಿಂದ ಉಜ್ಜೀವಿತನಾಗಿ ರಣರಂಗದಲ್ಲಿ ಸರ್ವಸ್ವವನ್ನು ತ್ಯಾಗ ಮಾಡಿದ ವೀರ ಕ್ಷತ್ರಿಯನು ನೀನು. ಹನ್ನೊಂದು ಅಕ್ಷೋಹಿಣಿ ಸೈನ್ಯ, ಭೀಷ್ಮ, ದ್ರೋಣ, ಕರ್ಣಾದಿಗಳು ಮಹಾಪುರುಷರು ನಿನಗಾಗಿ ಯುದ್ಧ ಮಾಡಿ ಪ್ರಾಣಗಳನ್ನು ತ್ಯಜಿಸಿದರು. ಅಂತಹ ನೀನು ಕ್ಷುದ್ರನಾಗಬಲ್ಲೆಯ? ನೀನು ಪಾಂಡವರಿಗೆ ಶತ್ರುವಾದರೂ ನನಗೆ ಪ್ರಿಯನು. ನಿನ್ನನ್ನು ಮಿತ್ರನೆಂದು ಆಲಂಗಿಸಲು ನಾನು ಅಪೇಕ್ಷಿಸಿದೆ. ಹಸ್ತಿನಾವತಿಯ ರತ್ನ ಸಿಂಹಾಸನದಲ್ಲಿ
ನಿನ್ನೊಡನೆ ಯುಧಿಷ್ಠರನ್ನೂ ಕುಳಿತುಕೊಳ್ಳಬೇಕೆಂಬುದು ನನ್ನ ಅಪೇಕ್ಷೆಯಾಗಿದೆ. ಆದರೆ ನೀನು ನನ್ನ ಸಂಧಾನಕ್ಕೆ ಒಡಂಬಡಲಿಲ್ಲ. ದಾನವ ವಿಜಯಿಯಾದ ಕೃಷ್ಣನು ನಿನ್ನಲ್ಲಿ ಶಾಂತಿ ಭಿಕ್ಷೆಯನ್ನು ಬೇಡಿ ನಿರಾಶನಾಗಿ ಹಿಂದಿರುಗಬೇಕಾಗಿದೆ. ಕಳೆದು ಹೋದದ್ದಕ್ಕೆ ನಾನು ಪ್ರಿಯ ಬಂಧು, ಈಗ ನೋಡಲಾಗಿ ನನ್ನ ಮಿತ್ರನೆನಿಸಿ ಪಾಂಡವರ ಬಂಧುವೆನಿಸಿ ನೀನು ಪಡೆಯಬಹುದಾಗಿದ್ದ ಗೌರವಕ್ಕಿಂತ ಕುರುಕ್ಷೇತ್ರದಲ್ಲಿ ನೀನು ನನ್ನ ಪ್ರತಿಕಕ್ಷಿಯಾಗಿ ಸಂಪಾದಿಸಿದ ಗೌರವವು ಮಹತ್ವದ್ದೆಂದು ಬೋಧೆಯಾದ. ಈಗ ನಾನು ತಿಳಿದೆ, ಕೃಷ್ಣನ ಅವತಾರವು ಗೋಪಿಕೆಯರ ಉದ್ಧಾರಕ್ಕಲ್ಲ, ಕಂಸ ಶಿಶುಪಾಲಾದಿ ದಾನವರ ವಿನಾಶಕ್ಕಲ್ಲ. ಕುರುಕ್ಷೇತ್ರದ ಯುದ್ಧದ ಕರ್ಮಸೂತ್ರವನ್ನು ಕೈಯಲ್ಲಿ ಹಿಡಿದು ಜಗತ್ತಿಗೆ ವಿರಾಟ್ ಆಂದೋಲನದ ಅಸೀಮ ಸಾಹಸದ ಆದರ್ಶವೊಂದನ್ನು ತೋರಿಸುವ ಸಲುವಾಗಿ ನನ್ನ ಅಪೇಕ್ಷೆಗೆ ಅನುಗುಣವಾಗಿ ನನ್ನ ಉದ್ದೇಶವನ್ನು ನೀನು ಸಾರ್ಥಕ ಮಾಡಿರುವೆ. ಅದಕ್ಕಾಗಿ ನಾನು ಕಣ್ಣೀರು ಸುರಿಸುತ್ತೇನೆ. ಕೃಷ್ಣನ ಸಾಹಸ ವದನವು ಇಂದು ನಿನಗೋಸ್ಕರ ಮೊದಲನೆಯ ಸಾರಿ ಚಿಂತೆಯಿಂದ ಮೌನವಾಗಿದೆ. ಧನ್ಯ ನೀನು ಗೌರವೇಶ್ವರ, ಧನ್ಯನು ನೀನು. ಇದು ನಿಜವೇ ಕೃಷ್ಣ, ಇದು ನಿಜವೇ. ಇಲ್ಲ, ನೀನು ಮಾಯಾವಿ. ನಿನ್ನನ್ನು ನಾನು ನಂಬುವುದಿಲ್ಲ. ನಂಬು ದುರ್ಯೋಧನ, ನಂಬು. ಭಾರತ ವರ್ಷದ ಚರಿತ್ರಾಕಾಶದಲ್ಲಿ ಧರ್ಮ ಭೀಮಾರ್ಜುನರು ಸಾಮಾನ್ಯ ಗ್ರಹಗಳಂತೆ ಚಲವಿಚಲಿತರಾಗಿ ಅನಿಶ್ಚಿತ ಕಾಂತಿಯಿಂದ ಬೆಳಗುವರು. ಆದರೆ ನೀನು ನವ ಜನಾಂಗದ ನವ ಹೃದಯದಲ್ಲಿ ಸ್ವಾಭಿಮಾನದ ಒಂದು ಚಿರನೂತನ ಆದರ್ಶವನ್ನು ತಂದಿಟ್ಟು ಧ್ರುವತಾರೆಯಂತೆ ಅವಿಚಲಿತನಾಗಿ ನಿಶ್ಚಿತ ಕಾಂತಿಯಿಂದ ಬೆಳಗುವುದು. ಧನ್ಯ ನಾನು. ಆದರೆ ಈ ಪರಾಜಯ ಇದು ಪರಾಜಯವಲ್ಲ, ವಿಜಯ, ಪತನವಲ್ಲ, ಉತ್ಥಾನ. ಪರಾಜಯದಲ್ಲಿ ವಿಜಯ, ಪತನದಲ್ಲಿ ಉತ್ಥಾನ. ಹಾಗಾದರೆ ನನ್ನ ಜನ್ಮ ಸಾರ್ಥಕವಾಯಿತು. ಓ ವಿಧಾತ, ಈ ಸಂತ್ರಸ್ತ ಆತ್ಮವು ಚಿರಶಾಂತಿಯನ್ನು ಹೊಂದಲು ತವಕಿಸುತ್ತಿರುವುದು. ಮುಕುಂದ, ಚಿರಶಾಂತಿಯನ್ನು ಹೊಂದಲು ಮುಕ್ತಿಯನ್ನ ಅನುಗ್ರಹಿಸು. ಮುಕುಂದ, ಅನುಗ್ರಹಿಸು. ತಥಾಸ್ತು. ಅದೋ ನನ್ನ ಸಹೋದರರು ಕರೆಯುತ್ತಿದ್ದಾರೆ. ನನ್ನ ಪ್ರಿಯ ಮಿತ್ರ ಕರ್ಣ ಸ್ವರ್ಗದಲ್ಲಿ ನಿಂತು ಸ್ವಾಗತಿಸುತ್ತಿದ್ದಾನೆ. ವೀರ ಅಭಿಮನ್ಯು ವಿಜಯ ಗೀತೆಯೊಂದಿಗೆ ನನ್ನನ್ನು ಸ್ವಾಗತಿಸುತ್ತಿದ್ದಾನೆ. ನಾನಿನ್ನು ಬರುತ್ತೇನೆ. ಕೃಷ್ಣ. ಅಧರ್ಮ ಹತ್ಯಾಕಾಂಡದಿಂದ ತತ್ತರಿಸಿದ್ದ ಭೂಭಾರವನ್ನು ತಗ್ಗಿಸಲು ನಾನು ಅವತರಿಸಿದೆ. ಇಂದಿಗೆ ನನ್ನ ಉದ್ದೇಶವು ಪರಿಪೂರ್ಣವಾಯಿತು. ಓ ಯುಗ ಪುರುಷನಾದ ದ್ವಾಪರ, ಮುಗಿಯಿತು ನಿನ್ನ ಅಧಿಕಾರ. ಅದೋ ಬರುತಿಹನು ಕಲಿಯುಗಕ್ಕೆ ಶುಭ ಕೋರಿ. ಕರಿವರ್ಣ ಶೌರಿ, ಕಲಿವೀರ ಶ್ವೇತ ವಸ್ತ್ರಾಧಾರಿ ಅಶ್ವಾರೋಹಿ, ಅವನನ್ನು ಸ್ವಾಗತಿಸುವೆನು ಕಲಿಯುಗಕ್ಕೆ ಶುಭ ಕೋರಿ. ನನ್ನ ಗೀತಾಮೃತವಾಣಿ ನಿರಂತರವಾಗಿ ಉಳಿದು ಸರ್ವರಿಗೂ ಶುಭವಾಗಲಿ. ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ. ಯಾರಲ್ಲಿ ಧರ್ಮವಿರುವುದೋ
ಅವರಿಗೆ ಜಯ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ